ನಿದ್ದೆಯಲ್ಲಿದ್ದವರ ಜೀವ ಕಬಳಿಸಿದ ಹೆದ್ದಾರಿಯ ಹೇಮ. ಹಿರಿಯೂರು ಬಳಿ ಬೆಂಕಿಗಾಹುತಿಯಾದ ಸ್ಲೀಪರ್ ಬಸ್. ಕ್ಷಣಾರ್ಧದಲ್ಲಿಯೇ ಸ್ಮಶಾನವಾಯಿತು ಸ್ಲೀಪರ್ ಕೋಚ್. ಹಿರಿಯೂರು ಬಳಿ ಹೇಮಸ್ವರೂಪಿ ಅಪಘಾತ. ಸೀಬರ್ಡ್ ಸ್ಲೀಪರ್ ಬಸ್ ಹೊತ್ತು ಉರಿದು 15ಕ್ಕೂ ಹೆಚ್ಚು ಜನ ಸಜೀವ ದಹನ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 48ರ ಗೋರ್ಲತ್ತು ಕ್ರಾಸ್ ಬಳಿ ಬುಧವಾರ ತಡರಾತ್ರಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದ್ದು, ಖಾಸಗಿ ಸೀಬರ್ಡ್ ಸ್ಲೀಪರ್ ಕೋಚ್ ಬಸ್ ಬೆಂಕಿಗಾಹುತಿಯಾಗಿದೆ. ಈ ದುರ್ಘಟನೆಯಲ್ಲಿ ಸದ್ಯದ ಮಾಹಿತಿ ಪ್ರಕಾರ 15ಕ್ಕೂ ಹೆಚ್ಚು ಮಂದಿ ಸಜೀವ ದಹನಗೊಂಡಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿದೆ. ಶಿವಮೊಗ್ಗ ಗೋಕರ್ಣದತ್ತ ತೆರಳುತ್ತಿದ್ದ ಸೀಬರ್ಡ್ ಕಂಪನಿಯ ಸ್ಲೀಪರ್ ಬಸ್ ಸಂಖ್ಯೆ ಹೀಗಿದೆ: KA01AE 5217. ತಡರಾತ್ರಿ ಸುಮಾರು 2:30ರಿಂದ 2:45ರ ಸುಮಾರಿಗೆ ಎದುರಿಗೆ ಬಂದ ಕಂಟೈನರ್ಗೆ ಡಿಕ್ಕಿ ಹೊಡೆದಿದೆ. ಅಪಘಾತದ ತೀವ್ರತೆಗೆ ಬಸ್ನ ಡೀಸೆಲ್ ಟ್ಯಾಂಕ್ ಲಾರಿಗೆ ಗುದ್ದಿದ್ದು, ಮೊದಲು ಕಂಟೈನರ್ನಲ್ಲಿ ಬೆಂಕಿ ಕಾಣಿಸಿಕೊಂಡು ಕೆಲವೇ ಕ್ಷಣಗಳಲ್ಲಿ ಬಸ್ ಸಂಪೂರ್ಣವಾಗಿ ಹೊತ್ತಿ ಉರಿದಿದೆ. ಬಸ್ನಲ್ಲಿ ಚಾಲಕ ಸೇರಿ 32 ಮಂದಿ ಪ್ರಯಾಣಿಸುತ್ತಿದ್ದರು ಎನ್ನಲಾಗಿದ್ದು, ಬಹುತೇಕ ಪ್ರಯಾಣಿಕರು ನಿದ್ದೆಯಲ್ಲಿದ್ದ ಸಮಯದಲ್ಲಿ ಬೆಂಕಿ ಆವರಿಸಿಕೊಂಡ ಪರಿಣಾಮ ಸಜೀವ ದಹನ ಸಂಭವಿಸಿದೆ. ಸುಮಾರು 10 ಮಂದಿ ಬಸ್ನಿಂದ ಹೊರಬಂದಿದ್ದಾರೆ. ಆದರೆ ಅವರಿಗೆ ಸುಟ್ಟ ಗಾಯಗಳಾಗಿದ್ದು, ಅವರನ್ನ ಚಿತ್ರದುರ್ಗ, ಶಿರಾ, ಹಿರಿಯೂರು, ವಿಕ್ಟೋರಿಯಾ ಆಸ್ಪತ್ರೆಗಳಿಗೆ ದಾಖಲಿಸಲಾಗಿದೆ. ಅಪಘಾತದ ಬಳಿಕ ಬೆಂಗಳೂರು ಪೂನಾ ಹೈವೇ ಭಾರೀ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಅಗ್ನಿಶಾಮಕ ದಳ ಮತ್ತು ಪೊಲೀಸ್ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಬೆಂಕಿ ನಂದಿಸುವ ಕಾರ್ಯದಲ್ಲಿ ತೊಡಗಿದ್ದಾರೆ. ಮೃತರ ಸಂಖ್ಯೆ ಹಾಗೂ ಅಪಘಾತದ ಸಂಪೂರ್ಣ ವಿವರ ಇನ್ನೂ ಅಧಿಕೃತವಾಗಿ ದೃಢಪಡಿಸಿಲ್ಲ. ಭೀಕರ ದುರಂತ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ಅಪಘಾತಕ್ಕೆ ಕಾರಣಗಳ ಕುರಿತು ಪೊಲೀಸರು ತನಿಖೆಯನ್ನು ಆರಂಭಿಸಿದ್ದಾರೆ. ಅದೇ ಲಾರಿನ ಏನದ ಆ ಕಡೆ ಲಾರಿ ಇದು ಇಬ್ರು ಆಪೋಸಿಟ್. ಪಬ್ಲಿಕ್ ನ್ಯೂಸ್ ತುಮಕೂರು.